ಈ ರೀತಿ ಮರಕ್ಕೆ ಕಟ್ಟೋದು ತುಂಬಾ ತಪ್ಪು. ಆಲದ ಮರ ನಮ್ಮ ದೇಶದ ರಾಷ್ಟ್ರೀಯ ಮರ, ನ್ಯಾಷನಲ್ ಟ್ರೀ ಅಂತ ಹೇಳ್ತೀವಿ. ಹೆಂಗೆ ಹುಲಿ ಅಥವಾ ನವಿಲು ನಮ್ಮ ರಾಷ್ಟ್ರೀಯ ಪ್ರಾಣಿ ಪಕ್ಷಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದು ಆಲದ ಮರ ರಾಷ್ಟ್ರೀಯ ಮರ. ಇಂತ ಮರಕ್ಕೆ ನಾವ್ ಈ ತರ ಮಾಡೋದು ಎಷ್ಟು ಸರಿ ಅಂತ ನನಗಂತೂ ಗೊತ್ತಿಲ್ಲ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳ್. ಇವತ್ತು ನಾವು ಹುಣಸೂರು ತಾಲೂಕಿನಲ್ಲಿದ್ದೀವಿ. ನಮ್ಮ ಜೊತೆ ವಿಶೇಷವಾದಂಥ ವ್ಯಕ್ತಿ, ನಮ್ಮ ಆತ್ಮೀಯರು ಸಂದೀಪ್ ಮಂಜುನಾಥ್ ಸರ್ ಅವರಿದ್ದಾರೆ. ಇವತ್ತು ನಾವು ವಿಶೇಷವಾಗಿ ಹುಣಸೂರು ಪಟ್ಟಣದಲ್ಲಿ ಒಂದು ಆಲದ ಮರದ ಕೆಳಗೆ ಇದ್ದೀವಿ. ಕೆಲವೊಂದು ಕಡೆ ಕೆಲವೊಂದು ನಂಬಿಕೆಗಳನ್ನ ಪಾಲಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದರಿಂದ ಕೆಲವೊಬ್ರಿಗೆ ಒಳ್ಳೇದಾಗ್ಬೋದು, ಆದರೆ ಇನ್ನೂ ಸುಮಾರು ಜನಕ್ಕೆ ತೊಂದರೆನೂ ಆಗ್ತದೆ. ಅದೇ ರೀತಿ ಇಲ್ಲಿ ಕೂಡ ಆಲದ ಮರಕ್ಕೆ ಹಸು ಕರು ಹಾಕಿದ ಮೇಲೆ ಅದ್ರ ಮಾಂಸ ಬೀಳುತ್ತಲ್ಲ, ಅದನ್ನ ಈ ಕವರ್ಗಳಲ್ಲಿ ತಂದು ಕಟ್ಟಿದ್ದಾರೆ. ಇದರಿಂದ ಪರಿಸರಕ್ಕೆ ಯಾವ ತರ ದುಷ್ಪರಿಣಾಮ ಆಗಲಿದೆ ಮತ್ತು ಇದನ್ನು ಕೂಡ ನಾವು ಈ ರೀತಿ ಕಟ್ಟಿ ಬೇರೆಯವ್ರಿಗೆ ತೊಂದರೆ ಕೊಡದೆ ಯಾವ ರೀತಿ ಉತ್ತಮ ರೀತಿಯಲ್ಲಿ ಬಳಕೆ ಮಾಡ್ಕೋಬಹುದು, ನಮ್ಮ ಕೃಷಿಯಲ್ಲಿ ಅಭಿವೃದ್ಧಿ ಮಾಡ್ಕೋಬಹುದಂತ ಚರ್ಚೆ ಮಾಡೋಕ್ಕೆ ಇವತ್ತು ನಾವು ಇಲ್ಲಿ ಇದೀವಿ. ಸರ್, ಇದು ಇಲ್ಲ ಅಷ್ಟೇನಾ, ಎಲ್ಲಾ ಕಡೆ ಇದೇ ತರ ಮಾಡ್ತಾರೆ ಸರ್? ನಾನ್ ನೋಡ್ದಂಗೆ ಇಲ್ಲಿ ಹುಣಸೂರು ಪಿರಿಯಾಪಟ್ಟಣ ರಸ್ತೆ, ಹುಣಸೂರು ಕೆನಗರ ರಸ್ತೆ, ಹುಣಸೂರು ಎಚ್ ಡಿ ಕೋಟೆ ರಸ್ತೆ ತುಂಬಾ ಕಡೆ ಮಾಡಿದ್ದಾರೆ. ಅದು ವಿಶೇಷವಾಗಿ ಆಲದ ಮರಕ್ಕೆ ಕಟ್ಟಿದ್ದಾರೆ ಈ ತರ ಇದೆಲ್ಲ ತಗೊಂಡ್ಬಂದು. ಕಾರಣ ಏನ್ ಸರ್? ಕಾರಣ ಏನು ಅಂತ ಕೇಳಿದೆ, ಒಂದ್ 3 ಜನ ಕೇಳಿದೆ ನಾನು. ಅವ್ರೇನ್ ಹೇಳ್ತಾ ಇದಾರೆ ಅಂದ್ರೆ, ಆಲದ ಮರಕ್ಕೆ ಈ ತರ ಕಟ್ಟಿದ್ರೆ ಹಾಲು ಜಾಸ್ತಿ ಆಗತ್ತೆ ಅಂತ ಒಂದ್ ನಂಬಿಕೆ ಬಂದ್ಬಿಟ್ಟಿದೆ ಅಂತೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ನಾನೇನ್ ಹೇಳ್ತೀನಿ ಅಂದ್ರೆ, ಆಲದ ಮರ ಕಟ್ಟೋ ಬದಲು ಆಲದ ಮರ ಎಲೆಗಳನ್ನ ಅಥವಾ ಔದಂಬರ ಎಲೆಗಳನ್ನ, ಆಲದ ಜಾತಿ ಎಲೆಗಳನ್ನೆಲ್ಲ ತಿಂದ್ರೆ ಹಸು ಹಾಲು ಚೆನ್ನಾಗಿ ಖಂಡಿತ ಕೊಟ್ಟೆ ಕೊಡುತ್ತೆ. ಈ ತರ ಪ್ಲಾಸ್ಟಿಕ್ ಕವರ್ ಹಾಕಿ ಅದನ್ನ ಇದ್ ಮಾಡೋ ಬದಲು, ಪರಿಸರ ಹಾಳು ಮಾಡೋ ಬದಲು ನಾವು ಮಣ್ಣಲ್ಲೇ ಹೂತಿರ್ಬೋದು ಅದನ್ನ. ಅಥವಾ ನಾವು ಏನ್ ಮಾಡ್ಬೋದು ಅಂತಾರೆ, ಕನ್ನೇರಪ್ಪ ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಹಸು ಕರು ಹಾಕಿದ ನಂತರ ಸಿಗುವಂತಹ ಮಾಂಸ ಏನಿದೆ ಅದನ್ನ ಕಸ ಅಂತ ಸತ್ಯ ಅಂತ ಹೇಳ್ತೀವಿ ನಾವು, ಅದನ್ನ ನೀವು ಒಂದ್ ಬ್ಯಾರಲ್ಗೆ ಹಾಕಿ 1 ಲೀಟರ್ ನೀರು ತುಂಬಿಸಿ, ಅದಕ್ಕೆ ಒಂದ್ 2-3 ದಿನ ಬಿಟ್ಟು ಒಂದ್ ಸ್ವಲ್ಪ ಬೆಲ್ಲ ಹಾಕಿ 2 kg, ಅದಾದ್ಮೇಲೆ ಇನ್ನ 2-3 ದಿನ ಬಿಟ್ಕೊಂಡು ಮಜ್ಜಿಗೆ ಹಾಕಿ, ಗೋಮೂತ್ರ ಹಾಕಿ, ಇದೆಲ್ಲ ಹಾಕಿ ಸ್ವಲ್ಪ ಹಂಗೆ ಕೊಳಿಯಕ್ ಬಿಟ್ಬಿಡಿ. ಅದನ್ನ ಒಂದ್ 15-20 ದಿನ ಆದ್ಮೇಲೆ ಎಲ್ಲ ಕರ್ಗೋಗುತ್ತೆ. ಆ ಕರ್ಗಿರೋ ಆದ ನಂತರ ನೀವು ಅದನ್ನ ತಗೊಂಡೋಗಿ ಜಮೀನ್ಗಳಿಗೆ ಹಾಕೊಬಹುದು. ಇವಾಗ ಹೆಂಗೆ ನಾವು ಜೀವಾಮೃತ, ಗೋಕೃಪಾಮೃತ ಎಲ್ಲ ಬಳಸ್ತೀವಲ್ಲ, ಅದೇ ರೀತಿ ಇದನ್ನ ಸ್ಪ್ರೇನು ಮಾಡ್ಬೋದು, ಗಿಡಕ್ಕೂ ಬುಡಕ್ಕೂ ಉಯ್ಬೋದು. ಅದನ್ನ ಒಳ್ಳೆ ಬೆಳೆ ವರ್ಧಕವಾಗಿ ಕೆಲಸ ಮಾಡುತ್ತದು. ಇನ್ನೊಂದು ಅದೊಂದು ಕೆಲಸ ಮಾಡ್ಬೋದು. ಇನ್ನೊಂದ್ ಏನ್ ಮಾಡ್ಬೋದು ಅಂತಂದ್ರೆ, ಇದರಲ್ಲಿ ತುಂಬಾ ಪೋಷಕಾಂಶ ಎಲ್ಲ ಇದೆಯಂತೆ. ನಮ್ಮ ಮನುಷ್ಯರು ಕೂಡ ನಮ್ ಕೈ ಗಾಯ ಆದ್ರೆ ಅದನ್ನ ಹಚ್ಕೊಳ್ಬಹುದು ಅಂತ ಹೇಳ್ತಾರೆ. ಅವ್ರದೊಂದು ಕಮೆಂಟ್ ಅವ್ರ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ತುಂಬಾ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾವ ತರ ಬಳಸಬೇಕು ಅಂತ ಹೇಳ್ಬಿಟ್ಟು. ಜಪಾನ್ ದೇಶದಲ್ಲಿ ಇದ್ರ ಬಗ್ಗೆ ಒಂದು ಪೇಟೆಂಟ್ ತಗೊಂಡ್ಬಿಟ್ಟಿದ್ದಾರೆ. ನೀವು ಜಸ್ಟ್ ಗೂಗಲ್ ಮಾಡಿ ಪ್ಲಾಸೆಂಟಾ ಫರ್ಟಿಲೈಸರ್ ಅಥವಾ ಪ್ಲಾಸೆಂಟಾ ಮೆನ್ಯೂರ್ ಅಂತ ಹೊಡೀರಿ, ಅಲ್ಲಿ ನಿಮ್ಗೆ ಗೂಗಲ್ ಅದರಲ್ಲಿ ಪೇಟೆಂಟ್ ನಂಬರ್ ಸಹಿತ ಬರುತ್ತೆ, ಡಿಸ್ಕ್ರಿಪ್ಷನ್ ಬರುತ್ತೆ. ಪ್ಲಾಸೆಂಟಾ ಮೆನ್ಯೂರ್ ಅಂತ ಹೇಳಿ, ಪ್ಲಾಸೆಂಟಾ ಇಂಗ್ಲಿಷ್ ಕರೀತಾರೆ ಇದನ್ನ. ಯಾವ ರೀತಿ ಮೆನ್ಯೂರ್ ಮಾಡ್ಕೋಬಹುದು ಅಂತ ತೋರಿಸಿದ್ದಾರೆ ಅವರು. ಈಗ ಹೇಳಕ್ ಹೋದ್ರೆ ಕೆಲವೊಂದ್ ಜನ ಏನೇನೋ ಮಾತಾಡ್ತಾರೆ. ಇನ್ನೊಂದ್ ಏನ್ ಮಾಡ್ಬೋದು ಅಂತಂದ್ರೆ, ನಮ್ಮ ಇಲ್ಲೇ ಕೆ ಆರ್ ನಗರದಲ್ಲಿ ಸ್ವರೂಪರಾಣಿ ಅಂತ ಮೇಡಮ್ ಇದಾರೆ ಒಬ್ರು, ಅವರು ಗೋಶಾಲೆ ನಡೆಸ್ತಾರೆ. ಅವರು ರಾಜೀವ್ ದೀಕ್ಷಿತರ ಜೊತೆ ಸುಮಾರು ದಿನ ಸಂಪರ್ಕದಲ್ಲಿ ಇದ್ರು. ಅವ್ರು ಜೀವಂತವಾಗಿದ್ದಾಗ ರಾಜೀವ್ ದೀಕ್ಷಿತರು ಅವರ ಒಂದು ಒಡನಾಟದಲ್ಲಿ ಇದ್ರು. ರಾಜೀವ್ ದೀಕ್ಷಿತರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ತರ ಹಸು ಕರು ಹಾಕಿರೋ ಮಾಸ್ ಏನ್ ಸಿಗುತ್ತೆ, ಒಂದು ಮಣ್ಣಿನ ಮಡಿಕೆನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಬೂದಿ ತುಂಬಿಸ್ಬಿಟ್ಟು ಒಂದ್ 6 ತಿಂಗಳು ಹಂಗೆ ಇಟ್ಬಿಡಿ, ಅದಾದ ನಂತರ ಪುಡಿ ಆಗ್ಬಿಡುತ್ತೆ, ಅದನ್ನ ಗೊಬ್ಬರ ಬಳಸ್ಕೊಬಹುದು ಅಂತ ಹೇಳ್ತಾರೆ. ಅದನ್ನ ಖಂಡಿತವಾಗ್ಲೂ ಪ್ರಯತ್ನ ಪಟ್ಟು ಮಾಡಬಹುದು. ಅದು ಬಿಟ್ಟು ಈ ರೀತಿ ಮರಕ್ಕೆ ಕಟ್ಟೋದು ತುಂಬಾ ತಪ್ಪು. ಇದು ಆಲದ ಮರ ನಮ್ಮ ದೇಶದ ರಾಷ್ಟ್ರೀಯ ಮರ, ನ್ಯಾಷನಲ್ ಟ್ರೀ ಅಂತ ಹೇಳ್ತೀವಿ. ಹೆಂಗೆ ಹುಲಿ ಅಥವಾ ನವಿಲು ನಮ್ಮ ರಾಷ್ಟ್ರೀಯ ಪ್ರಾಣಿ ಪಕ್ಷಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಇದು ಆಲದ ಮರ ರಾಷ್ಟ್ರೀಯ ಮರ. ಇಂತ ಮರಕ್ಕೆ ನಾವ್ ಈ ತರ ಮಾಡೋದು ಎಷ್ಟು ಸರಿ ಅಂತ ನನಗಂತೂ ಗೊತ್ತಿಲ್ಲ. ನಾವು ಸನಾತನ ಧರ್ಮದ ವಿರೋಧ ಮಾಡ್ತಾ ಇಲ್ಲ, ಯಾವ ನಂಬಿಕೆಗಳು ವಿರೋಧ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಮೂಢನಂಬಿಕೆ. ಇದು ಕಟ್ಟೋದ್ರಿಂದ ಏನಾದ್ರು ಉಪಯೋಗ ಇದೆಯಾ? ಇಲ್ಲಿ ವಾಸನೆ ಬರ್ತಾ ಇದೆ, ನಿಂತ್ಕೊಳಕ್ ಆಗ್ತಿಲ್ಲ. ಆಕ್ಚುಲಿ ಇಲ್ಲಿ ವಾಸನೆ ಬರ್ತಾ ಇದೆ. ಇದು ಕೂಡ ವೇಸ್ಟ್ ಆಗ್ತದೆ, ಇಲ್ಲಿ ವೇಸ್ಟ್ ಆಗತ್ತೆ, ಕಟ್ಟಿ ವೇಸ್ಟ್. ಇಲ್ಲಿ ಮತ್ತೆ ಇಲ್ಲೂ ಕೂಡ ಏನೋ ರೋಗ ರುಜಿನ ಬರ್ಬೋದು ಮುಂದೆ, ಗೊತ್ತಿಲ್ಲ ನಮ್ಗೆ. ಈಗ ಇಷ್ಟು ಕಟ್ಟಿದಾರಲ್ಲ, ಕೆಳಗಡೆ ಎಲ್ಲ ನಾಯಿಗಳೆಲ್ಲ ಕಿತ್ತಾಕಿದಾವೆ, ಅದು ವ್ಯರ್ಥನೇ ಅಲ್ವಾ? ಇದು ಒಂದು ಒಳ್ಳೆ ಉಪಯುಕ್ತವಾಗಿರುವಂತ ವಸ್ತುನ ನಾವ್ ಈ ತರ ಹಾಳು ಮಾಡ್ತಾ ಇದೀವಿ. ಮರಕ್ಕೂ ತೊಂದರೆ ಕೊಡ್ತಾ ಇದೀವಿ. ಪಾಪ ಮರದ್ದು ಏರಿಯಲ್ ರೂಟ್ಸ್ ಅಂತ ಹೇಳ್ತೀವಿ, ಆ ಬೇರ್ಗಳಿಗೆಲ್ಲ ಕಟ್ಟಿ ಮರನೇ ನಾವು ಹಾಳು ಮಾಡ್ಬಿಡ್ತಾ ನೋಡಿ. ಎಲ್ಲಾ ಮರಗಳಲ್ಲಿಯೂ 24 ತಾಸು ಆಕ್ಸಿಜನ್ ಕೊಡೋ ಮರ ಅಂದ್ರೆ ಆಲದ ಮರ ಅಂತ ಹೇಳ್ತಾರೆ. ಇಂಥ ಮರಕ್ಕೆ ಈ ಪರಿಸ್ಥಿತಿ ಬಂದದ್ದು. ಹೌದು. ಈ ನಮ್ಮ ಭಾಗದಲ್ಲಂತೂ ಸುಮಾರು ಕಡೆ ಈ ತರ ಕಟ್ತಾ ಇದ್ದಾರೆ. ದಯವಿಟ್ಟು ಇದನ್ನ ನಿಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಓಕೆ ಸರ್, ತುಂಬಾ ಧನ್ಯವಾದಗಳು. ಕೆಲವೊಬ್ಬರಿಗೆ ನೋವಾಗ್ಬೋದು ಈ ರೀತಿ ಹೇಳೋದ್ರಿಂದ, ಆದ್ರೆ ಇದು ಪ್ರತಿಯೊಬ್ರು ಪರಿಸರ ಪ್ರೇಮ ಇರೋರು ಕಾಳಜಿ ಮಾಡುವಂತ ವಿಷಯ. ಇದ್ರ ಬಗ್ಗೆ ಅರ್ಥಕೊಂಡು ಇದನ್ನು ವೇಸ್ಟ್ ಮಾಡದೆ ಉಪಯೋಗ ಮಾಡ್ಕೊಬಹುದು. ದಯವಿಟ್ಟು ಸರ್ ಅವರ ಕಳಕಳಿಯನ್ನ ಆಲಿಸ್ರಿ. ಮತ್ತೆ ನಾವು ಕೂಡ ನಿಮ್ಗೆ ಕೈ ಮುಗಿದು ಕೇಳ್ಕೊಳ್ತೀವಿ, ಈ ರೀತಿ ಕಟ್ಟಿ ಗಿಡ ಪರಿಸರ ಹಾಳು ಮಾಡೋ ಬದಲು ಇದನ್ನ ಉತ್ತಮ ರೀತಿಯಲ್ಲಿ ಬಳಕೆ ಮಾಡ್ಕೊಂಡ್ರೆ ನಿಮ್ಮ ತೋಟಕ್ಕೂ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ, ಇಷ್ಟೊತ್ತು ಇದ್ರ ಬಗ್ಗೆ ಮಾಹಿತಿ ನೀಡಿದಂತ ಸಂದೀಪ್ ಸರ್ ಅವರಿಗೆ ತುಂಬ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ.